ವೀಕೆಂಡ್ಗೆ ಏನಾದರೂ ಹೊಸ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗೇನೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ವೀಕೆಂಡ್ ಪ್ಲಾನ್. ಇವತ್ತು ನಾವಿರೋದು ಬಂದು ಧ್ವಂಸಂದ್ರ ಉತ್ಸವಲ್ಲಿ. ಇವತ್ತು ನಾವು ಬಂದಿರೋದು ಧ್ವಂಸಂದ್ರ ಉತ್ಸವ್ 2026. ಇದು ಲೊಕೇಟ್ ಆಗಿರೋದು ಸರ್ಜಾಪುರ ಅಲ್ಲಿ, ನಿಯರ್ ಮುತನಾಲೂರು ಕ್ರಾಸ್. ಎಂಟ್ರಿ ಟಿಕೆಟ್ ಜಸ್ಟ್ 80 rupees. ಎಂಟ್ರಿ ಆಗ್ತಾನೆ ಇಂಡಿಯಾ ಗೇಟ್ ನಿಮ್ಮನ್ನ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡುತ್ತೆ. ಒಂದು ಸೆಕೆಂಡ್, ಡೆಲ್ಲಿಗೆ ಬಂದ್ಬಿಟ್ವಾ ಅನ್ಸುತ್ತೆ. ಅದನ್ನು ದಾಟ್ಕೊಂಡು ಮುಂದೆ ಬಂದರೆ ಒಂದು ಬ್ಯೂಟಿಫುಲ್ ಗಾರ್ಡನ್ ಸಿಗುತ್ತೆ. ಫೋಟೋ, ರೀಲ್, ಸ್ಟೋರಿ ಎಲ್ಲ ಕಂಟೆಂಟ್ಗೂ ಪರ್ಫೆಕ್ಟ್ ಸ್ಪಾಟ್ ರೀ. ಇಲ್ಲಿ ಫೋಟೋ ತೊಗೊಂಡು ಹಾಕಿದ್ರೆ ಲೈಕ್ಸ್ ಆಟೋಮ್ಯಾಟಿಕ್ ಆಗಿ ಬಂದ್ಬಿಡುತ್ತೆ. ಬರೀ ಇಂಥದೆಯಾ? ನೆಕ್ಸ್ಟ್, ಕಲರ್ಫುಲ್ ಅಂಬ್ರೆಲಾ ಟನಲ್. ಇಲ್ಲಿ ಸ್ಲೋ ಮೋಷನಲ್ಲಿ ವಾಕ್ ಮಾಡದೇ ಇದ್ದರೆ ನಿಮ್ಮ ಎಂಟ್ರಿನೇ ಕಂಪ್ಲೀಟ್ ಆಗೋಲ್ಲ. ಆಮೇಲೆ ಜೈಂಟ್ ಫ್ಲವರ್ ಡೆಕೋರೇಷನ್ಸ್ ಇತ್ತು, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಫೋಟೋ ಲವರ್ಸ್ಗೆ ಇಲ್ಲಿ ಫೋಟೋಜೆನಿಕ್ ಪ್ಲೇಸಸ್ ತುಂಬ ಇತ್ತು. ಕ್ಯಾಮ್ರಾ ಬ್ಯಾಟ್ರಿ ಫಿನಿಶ್ ಆಗ್ಬೋದು, ಬಟ್ ಫೋಟೋ ಸ್ಪಾಟ್ಸ್ ಫಿನಿಶ್ ಆಗೋಲ್ಲ. ಶೋ ಸ್ಟಾಪರ್ ಅಂದರೆ ಈ ಫ್ಲವರ್ಸಿಂದ ಮಾಡಿರೋ ಏರೋಪ್ಲೇನೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಫೋಟೋ ಸೆಕ್ಷನ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಫುಡ್ ಸ್ಟಾಲ್ಸ್ಗೆ ಬಂದ್ವಿ. ಚಾಟ್, ಸ್ನ್ಯಾಕ್ಸ್, ಕೂಲ್ ಡ್ರಿಂಕ್ಸ್, ಸ್ವೀಟ್ ಐಟಮ್ಸ್ ಎಲ್ಲನೂ ಇತ್ತು. ಶಾಪಿಂಗ್ ಲವರ್ಸ್ಗೂ ಕೂಡ ಇಲ್ಲಿ ಫುಲ್ ಖುಷಿನೇ. ವುಮೆನ್ಸ್ ಕ್ಲೋತ್ಸ್, ರಾಜಸ್ಥಾನಿ ಪಿಕಲ್ಸ್, ಮೊಬೈಲ್ ಕವರ್ಸ್, ಗ್ಲಾಸಸ್ ಆ್ಯಂಡ್ ವಾಚಸ್ ಮತ್ತು ತುಂಬ ಶಾಪಿಂಗ್ ಸ್ಟಾಲ್ಸ್ ಇತ್ತು. ಈಗ ಫನ್ ಪಾರ್ಟ್ಗೆ ಬರೋಣ. ಗೇಮ್ಸ್, ಬಲೂನ್ ಶೂಟಿಂಗ್, ರಿಂಗ್ ಥ್ರೋಯಿಂಗ್. ಈ ಗೇಮ್ ಮಾಡಬೇಕಾದ್ರೆ ಮಾತ್ರ ಹುಷಾರಾಗಿರಿ, ಯಾಕಂದರೆ ಇಲ್ಲಿ ಪ್ರೈಸ್ ಗೆಲ್ಲೋದು ಜಸ್ಟ್ ಇಂಪಾಸಿಬಲ್. ನಮಗೆಲ್ಲ ಗೊತ್ತಾಗೋಯ್ತು. ನೆಕ್ಸ್ಟ್, ಹ್ಯೂಜ್ ಜೈಂಟ್ ವೀಲ್ ಇತ್ತು. ಇದನ್ನ ಸರ್ಜಾಪುರ ಟ್ರಾಫಿಕ್ನಿಂದನೂ ನೋಡ್ಬೋದು, ಅಷ್ಟು ದೊಡ್ಡದಾಗಿತ್ತು. ಹಾಗೆ ಕಿಡ್ಸ್ ಆ್ಯಂಡ್ ಅಡಲ್ಟ್ಸ್ ಇಬ್ರಿಗೂ ತುಂಬಾ ರೈಡ್ಸ್ಗಳಿತ್ತು. ಆ್ಯಂಡ್ ಪಾರ್ಕಿಂಗ್ ಟೆನ್ಷನ್ ಬೇಡ, ಇಲ್ಲಿ ಹ್ಯೂಜ್ ಪಾರ್ಕಿಂಗ್ ಸ್ಪೇಸ್ ಇದೆ. ಕಾರ್, ಬೈಕ್ ಎಲ್ಲ ಕಂಫರ್ಟಬಲ್ ಆಗಿ ಪಾರ್ಕ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಧ್ವಂಸಂದ್ರದ ಉತ್ಸವ. ಇದೇ ತರ ಇನ್ನೂ ಪ್ಲೇಸಸ್ನ ನಾನು ನಿಮ್ಗೆ ತೋರಿಸ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ನ ಮಾಡಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ.